ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಧಾಕೃಷ್ಣ ಸಿಂಪಲ್ ಲೈಫ್. ಹೇಗಿದ್ದೀರಿ ಎಲ್ಲರೂ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಶ್ರೀಕೃಷ್ಣನ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನನ್ನ ವಿಡಿಯೋ ನೋಡ್ತಾ ಇರೋ ಎಲ್ಲ ಮಹಿಳೆಯರಿಗೂ ಹ್ಯಾಪಿ ವುಮೆನ್ಸ್ ಡೇ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸ್ಯಾಟರ್ಡೇ ಬೆಳಗ್ಗೆನೇ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ನಾನು ರುಚಿಮಾ ಸೇರಿ. ಇವತ್ತು ಸ್ಕೂಲ್ ರಜಾ ಇದ್ದಿದ್ದರಿಂದ ಅವಳು ನಾನೇ ಪೂಜೆ ಮಾಡ್ತೀನಿ ಅಂತ ಹೇಳಿದ್ಲು. ಸೊ ಇಬ್ಬರು ಸೇರಿ ಮನೆ ಕೆಲಸ ಎಲ್ಲನೂ ಬೇಗನೆ ಮುಗಿಸ್ಕೊಂಡು ಮೊದಲಿಗೆ ಪೂಜೆ ಮಾಡ್ಕೊಂಬೇಡ ಅಂದ್ಬಿಟ್ಟು ಪೂಜೆ ಮಾಡ್ಕೊಳ್ತಾ ಇದ್ವಿ. ಅವಳು ನಾನೇ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರಿಂದ ಸರಿ ನೀನೇ ಮಾಡು ಅಂದ್ಬಿಟ್ಟು ಬಿಟ್ಟಿದ್ದೆ. ಅವಳಿಗೆ ಮಂಡೇ ಎಕ್ಸಾಮ್ ಇದ್ದಿದ್ದರಿಂದ ಫುಲ್ಲು ಭಕ್ತಿಯಿಂದ ಬೇಡ್ಕೊಂಡು ಅವಳೇ ಪೂಜೆ ಮಾಡ್ಕೊಳ್ತಾ ಇದ್ಲು. ಹಾಗೆ ಮಂಗಳಾರತಿ ಕೂಡ ಕೊಟ್ಟಳು. ಮಂಗಳಾರತಿ ತೊಗೊಂಡು ಇನ್ನು ನಾನು ತಿಂಡಿ ರೆಡಿ ಮಾಡ್ಕೊಳ್ಳೋಣ ಅಂತ ಹೊರಟೆ. ಇನ್ನು ಇವತ್ತಿನ ತಿಂಡಿಗೆ ನಾನು ಮಲ್ಟಿಗ್ರೇನ್ ಆಟ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ಈ ರೊಟ್ಟಿನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ. ಹಾಗೆ ಮೆಂತ್ಯ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಸೈಜ್ದು ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇದನ್ನೆಲ್ಲ ಉಪಯೋಗಿಸ್ಕೊಂಡು ಮಲ್ಟಿಗ್ರೇನ್ ಆಟನ ಬಳಸ್ಕೊಂಡು ಹೇಗೆ ರೊಟ್ಟಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ? ನಮ್ಮ ನ್ಯಾಷನಲ್ ಫ್ಲಾಗ್ ಕಲರ್ ಕಾಣಿಸ್ತಾ ಇದೆ, ಬಾವುಟದ ಕಲರು. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡು ಅದಕ್ಕೆ ಮಲ್ಟಿಗ್ರೇನ್ ಆಟನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಮನೆಯಲ್ಲೇ ಬೀಸಿ ಇಟ್ಕೊಂಡಿರೋ ಅಂಥದ್ದು. ಇದಕ್ಕೆ ನಾನು ಗೋಧಿ, ಓಟ್ಸು ಮತ್ತು ಹೆಸರು ಕಾಳು, ಕಡಲೆಕಾಳು, ಅಗಸೆ ಬೀಜ, ಸಜ್ಜೆ, ಜೋಳ ಇವೆಲ್ಲನೂ ಹಾಕಿ ನಾನು ಮಿಷಿನಲ್ಲಿ ಗ್ರೈಂಡ್ ಮಾಡಿಸ್ಕೊಂಡು ಬಂದಿರೋದು. ಮನೆಯಲ್ಲಿ ಈ ಥರ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ನಮಗೆ ಅಂಗಡಿಯಲ್ಲಿ ಕೂಡ ಮಲ್ಟಿಗ್ರೇನ್ ಆಟದು ನಮಗೆ ಹಿಟ್ಟು ಸಿಗತ್ತೆ. ಅದನ್ನು ಕೂಡ ತೊಗೊಂಡು ಬಂದು ನಾವು ಹಾಕ್ಕೊಳ್ಬೋದು. ಅಂದರೆ ಮನೇಲಿ ಮಾಡ್ಕೊಳ್ಳೋದ್ರಿಂದ ನಾವು ಹೆಚ್ಚು ಹಾಕ್ಕೊಳ್ಬೋದು ಮಲ್ಟಿಗ್ರೇನ್ನ. ಬಟ್ ಅಂಗಡೀಲಿ ತರೋದ್ರಿಂದ ಅವರು ಕಮ್ಮಿ ಕ್ವಾಂಟಿಟಿಯಲ್ಲಿ ಹಾಕಿರ್ತಾರೆ. ಜಾಸ್ತಿ ಕ್ವಾಂಟಿಟಿಯಲ್ಲಿ ನಮಗೆ ಗೋಧಿನೇ ಸಿಗುತ್ತೆ. ಹಾಗಾಗಿ ನಾನು ಮನೆಯಲ್ಲೇ ನನಗೆ ಎಷ್ಟು ಬೇಕೋ ಅಷ್ಟನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇನ್ನು ನಾನು ಎಲ್ಲ ಕಟ್ ಮಾಡ್ಕೊಂಡಿರೋವಂಥ ಎಲ್ಲ ಇಂಗ್ರೀಡಿಯೆಂಟ್ನೂ ಹಾಕ್ಕೊಂಡು ಲಾಸ್ಟಿಗೆ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಬಾಯಿಗೆ ಸಿಕ್ಕಿದ್ರೆ ಖಾರ ಆಗಿಬಿಡುತ್ತೆ, ಗೊತ್ತಾಗದೆ ತಿಂದರೆ ಅಂದ್ಬಿಟ್ಟು ಅದು ಸಿಕ್ಕಿದಾಗ ತೆಗೆದಾಕ್ಬೋದಲ್ಲ ಅಂದ್ಬಿಟ್ಟು ದೊಡ್ಡದಾಗೆ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಗೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಬರೋ ಹಾಗೆ ಕಲಿಸ್ಕೊಳ್ಳಿ. ತುಂಬಾ ಗಟ್ಟಿ ಕಲಿಸ್ಕೊಂಡ್ರೆ ನಾವು ರೊಟ್ಟಿಗಳನ್ನ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಅದರಲ್ಲಿ ಆನಿಯನ್ನು, ಕ್ಯಾರೆಟು, ಸೊಪ್ಪು ಎಲ್ಲನೂ ಹಾಕಿರೋದ್ರಿಂದ ನಮಗೆ ರೊಟ್ಟಿ ಬೆಳೆಯೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ತೆಳ್ಳಗೆ ನಾನು ಕಲಿಸ್ಕೊಂಡಿದ್ದೀನಿ. ಇನ್ನು ಹಂಚಿಟ್ಕೊಂಡು ಅದಕ್ಕಾದ ನಂತರ ಸ್ವಲ್ಪ ಎಣ್ಣೆಯನ್ನು ತವಾಗೆ ಹಾಗೆ ಹಾಕ್ಕೊಂಡು ಆಮೇಲೆ ನಿಧಾನವಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕು. ಜೋರಾಗಿ ಎಳೆದ್ರೆ ಇದು ಕಿತ್ತೋಗ್ಬಿಡುತ್ತೆ. ಹಾಗಾಗಿ ನಿಧಾನವಾಗಿ ಎಳಿಬೇಕು. ಯಾಕಂದರೆ ಈರುಳ್ಳಿ ಎಲ್ಲ ಇರೋದ್ರಿಂದ ಮಧ್ಯದಲ್ಲಿ ಅದೆಲ್ಲ ಸಿಗುತ್ತಲ್ವ, ಹಾಗಾಗಿ ಅದು ಬೇಗನೆ ಸ್ಪ್ರೆಡ್ ಆಗಲ್ಲ. ನಿಧಾನವಾಗಿ ನಾವು ಸ್ಪ್ರೆಡ್ ಮಾಡ್ಕೊಳ್ತಾ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದೊಂದು ಒಳ್ಳೆ ವೆಯ್ಟ್ ಲಾಸ್ ರೆಸಿಪಿ ಅಂತಲೇ ಹೇಳ್ಬೋದು. ವೆಯ್ಟ್ ಲಾಸ್ ಮಾಡೋರಿಗಂತೂ ಇದು ತುಂಬಾ ವೆಯ್ಟ್ ಲಾಸಲ್ಲಿ ಹೆಲ್ಪ್ ಮಾಡುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಾಗಲಿ ಅಥವಾ ನೈಟ್ ಡಿನ್ನರ್ಗಾಗಲಿ ಈ ರೊಟ್ಟಿಗಳನ್ನು ತೊಗೊಂಡಾಗ ನಮಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಹೆಲ್ತ್ಗೂ ಕೂಡ ಒಳ್ಳೆಯದು. ಹಾಗೆ ವೆಯ್ಟ್ ಲಾಸ್ ಕೂಡ ಈಸಿಯಾಗಿ ವೆಯ್ಟ್ ಲಾಸ್ ಆಗುತ್ತೆ, ಫ್ಯಾಟ್ ಲಾಸ್ ಆಗುತ್ತೆ ಮೇಯ್ನ್ಲಿ ಈ ಥರ ಫುಡ್ನ ನಾವು ತೊಗೊಳ್ಳೋದ್ರಿಂದ. ಇದ್ರ ಜೊತೆಗೆ ನಾನು ಸ್ವಲ್ಪ ಇಲ್ಲಿ ತುಪ್ಪನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಎಣ್ಣೆಗಿಂತ ತುಪ್ಪ ಬಳಸ್ಕೊಂಡ್ರೆ ತುಂಬ ಒಳ್ಳೆ ಟೇಸ್ಟ್ ಕೂಡ ಸಿಗುತ್ತೆ ನಮಗೆ. ಹಾಗೆ ತುಪ್ಪ ಒಂದು ನಮಗೆ ಗುಡ್ ಫ್ಯಾಟ್ ಸಿಗುತ್ತೆ ಇದರಿಂದ. ಹಾಗಾಗಿ ನಾನು ಇದರಲ್ಲಿ ತುಪ್ಪನ ಬಳಸ್ಕೊಳ್ತಾ ಇದ್ದೀನಿ. ವೆಯ್ಟ್ ಲಾಸ್ ಮಾಡೋರು ಕೂಡ ತುಪ್ಪನ ಆರಾಮಾಗಿ ತೊಗೊಳ್ಬೋದು. ಡೈಲಿ 1 ಸ್ಪೂನ್ ತುಪ್ಪ ತೊಗೊಳ್ಳೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ ನಮಗೆ ಗುಡ್ ಫ್ಯಾಟ್ ಅನ್ನೋದು ನಮ್ಮ ಬಾಡಿಗೆ ತುಪ್ಪ ತಿನ್ನೋದ್ರಿಂದ, ತುಪ್ಪ, ಬೆಣ್ಣೆ ಈ ಥರ ತಿನ್ನೋದ್ರಿಂದ ಗುಡ್ ಫ್ಯಾಟ್ ಅನ್ನೋದು ನಮ್ಮ ಬಾಡಿಗೆ ಸಿಗುತ್ತೆ. ಹಾಗಾಗಿ ನಾನು ತುಪ್ಪನ ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ರೈಸ್ ಐಟಮ್ನ ಬಿಟ್ಟು ಈ ಥರ ನಾವು ರೊಟ್ಟಿಗಳನ್ನ ತೊಗೊಂಡಾಗ ನಮಗೆ ತುಂಬಾ
ಬೆನಿಫಿಟ್ ಇರುತ್ತೆ, ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿ ಬರೀ ಗೋಧಿ ಒಂದೇ ಅಲ್ಲ, ಬರೀ ಗೋಧಿಯಲ್ಲಿ ನಮಗೆ ಏನೂ ಸಿಗೋದಿಲ್ಲ. ಹಾಗಾಗಿ ಮಲ್ಟಿಗ್ರೇನಲ್ಲಿ ಎಲ್ಲ ಮಿಕ್ಸ್ಡ್ ಕಾಳುಗಳನ್ನ, ಓಟ್ಸ್ನ ಎಲ್ಲ ಹಾಕಿರೋದ್ರಿಂದ ನಮಗೆ ಹೈ ಫೈಬರ್, ಹೈ ಪ್ರೋಟೀನ್ ಆಟ ಇದು ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನಾವು ಸೊಪ್ಪನ್ನ ಕೂಡ ಆ್ಯಡ್ ಮಾಡಿದ್ದೀವಲ್ವ, ಕ್ಯಾರೆಟ್ನ ಕೂಡ ಹಾಕ್ಕೊಂಡಿದ್ದೀವಿ, ವೆಜಿಟೇಬಲ್ಸ್ ಕೂಡ ನಮಗೆ ಸಿಕ್ಕಿದೆ, ಫೈಬರ್ ಅಂಶ ಕೂಡ ಹೆಚ್ಚಾಗಿ ನಮಗೆ ಮೆಂತ್ಯ ಸೊಪ್ಪಲ್ಲಿ ಇರೋದ್ರಿಂದ ತುಂಬಾ ಒಳ್ಳೆ ರೆಸಿಪಿ ಇದು ಅಂತಲೇ ಹೇಳ್ಬೋದು. ನೀವು ಕೂಡ ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ. ನಿಮ್ಮ ವೆಯ್ಟ್ ಲಾಸ್ ಮಾಡೋರಂತೂ ಈ ಥರ ರೆಸಿಪಿಗಳನ್ನ ಮಾಡ್ಕೊಂಡು ತಿನ್ನಬೇಕು. ನೀವು ಆದಷ್ಟು ರೈಸ್ನ ಅವಾಯ್ಡ್ ಮಾಡಿಕೊಂಡ್ರೇ ಒಳ್ಳೆಯದು. ಇನ್ನು ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಾನು ಏನು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡಿರಲಿಲ್ಲ. ನನ್ನ ಹಸ್ಬೆಂಡ್ ಕೂಡ ಬೆಳಗ್ಗೆನೇ ಊರಿಗೆ ಹೊರಟ್ಬಿಟ್ಟಿದ್ರು. ಹಾಗಾಗಿ ನಾನು ರುಚಿಮಾ ಇಬ್ಬರೇ ಇದ್ದಿದ್ದರಿಂದ ನಾವು ಪೂಜೆ ಮುಗಿಸ್ಕೊಂಡು ಅದಾದ ನಂತರ ನಾನಿಲ್ಲಿ ರೊಟ್ಟಿನ ಮಾಡ್ಕೊಳ್ತಾ ಇದ್ದೆ. ರೊಟ್ಟಿನ ಮಾಡಿಕೊಂಡು ನಾವು ಬ್ರೇಕ್ಫಾಸ್ಟ್ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 12 ಆಗಿತ್ತು. ಇನ್ನೇನು ಊಟದ ಟೈಮೇ ಅಂದ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ನಾನಿಲ್ಲಿ ಬೋಟಿಗಳಿತ್ತು, ಬೋಟಿಗಳನ್ನ ಹಾಕಿ ಅಮ್ಮ ಅಂತ ರುಚಿಮಾ ಹೇಳಿದ್ರಿಂದ ನಾನಿಲ್ಲಿ ಬೋಟಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ನಾವು ಡೀಪ್ ಫ್ರೈ ಐಟಮ್ಸ್ನ ತೊಗೊಳೋದನ್ನ ಅವಾಯ್ಡ್ ಮಾಡ್ಕೊಳ್ಬೇಕು. ಬಟ್ ಏನು ಮಾಡೋದು, ಮಕ್ಕಳು ಕೇಳೋದಿಲ್ವಲ್ಲ, ಅವ್ರಿಗೋಸ್ಕರ ಆದರೂ ಮಾಡಬೇಕಲ್ಲ ಅಂದ್ಬಿಟ್ಟು ನಾನಿಲ್ಲಿ ಬೋಟಿನ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಈ ರೊಟ್ಟಿ ಜೊತೆಗೆ ನಾನಿಲ್ಲಿ ಸೊಪ್ಪಿನ ಸಾರನ್ನ ಮಾಡ್ಕೊಂಡಿದ್ದೆ. ಸೊಪ್ಪಿನ ಸಾರು ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಏನೂ ಇರಲಿಲ್ವಲ್ಲ, ಹಾಗಾಗಿ ಬೋಟಿನೇ ನಾನು ಹಾಕಿ ಕೊಟ್ಟೆ ಅವಳಿಗೋಸ್ಕರ. ಹಾಗೆ ನಾನು ಕೂಡ ಅದನ್ನೇ ತಗೊಂಡೆ. ನಾವಿಲ್ಲಿ ಮಾಡೋ ಮೇನ್ ಮಿಸ್ಟೇಕ್ ಏನಂದರೆ ನೋಡಿ, ನಾನು ಈ ಪ್ಲೇಟ್ ಏನಿದೆ ಈ ಥರ ತೊಗೊಂಡಾಗ ಮಾತ್ರ ನಮಗೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ನಾವೇನು ಮಾಡ್ತೀವಿ ನೋಡಿ, ಈ ಥರ ಬೋಟಿಗಳನ್ನೆಲ್ಲ ಡಿಸೈನ್ ಮಾಡಿಕೊಂಡು ತೊಗೊಳ್ತೀವಲ್ವ, ಹಾಗಾಗಿ ನಮಗೆ ವೆಯ್ಟ್ ಲಾಸ್ಗಿಂತ ವೆಯ್ಟ್ ಗೇನೇ ಜಾಸ್ತಿ ಆಗ್ತಾ ಇರುತ್ತೆ. ಬೋಟಿ ಬದಲಿಗೆ ನಾವು ಕ್ಯಾರೆಟು ಮತ್ತು ಸೌತೆಕಾಯಿನ ಡೆಕೋರ್ ಮಾಡ್ಕೊಂಡು ತೊಗೊಂಡ್ರೆ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಬಟ್ ಮಕ್ಳಿಗೋಸ್ಕರ ನಾವು ಅವ್ರು ಕೇಳಿದ್ನು ಕೂಡ ಕೆಲವೊಂದು ಟೈಮ್ ಮಾಡಿಕೊಡ್ಬೇಕಾಗತ್ತೆ. ಇನ್ನು ಆಲ್ಮೋಸ್ಟ್ 12 ಆಗಿದ್ದರಿಂದ ನನಗೆ ಇನ್ನೇನು ಪಲ್ಯನ ಕೂಡ ಪ್ರಿಪೇರ್ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ಬೋಟಿ ಜೊತೆಗೆ ನಾವು ತಿಂದ್ಕೊಂಡ್ವಿ ನೆಂಚ್ಕೊಂಡು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ನ ನೋಡ್ತಾ ಇರ್ತೀರೋ ನನ್ನ ವೀಡಿಯೋಗೆ, ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲೇ ಇರೋವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋವಂಥ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗ ಮೊದಲೇ ನೀವು ನನ್ನ ವಿಡಿಯೋನ ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಗೇನು ಅನಿಸುತ್ತೋ ಅದನ್ನು ಕಮೆಂಟ್ ಹಾಕಿ. ನನ್ನ ವಿಡಿಯೋದಲ್ಲಿ ಹೆಚ್ಚು ಹೆಚ್ಚು ವೆಯ್ಟ್ ಲಾಸ್ ರೆಸಿಪೀಸ್ಗಳನ್ನ ನಾನು ಶೇರ್ ಮಾಡ್ಕೊಳ್ತಾ ಇರ್ತೀನಿ. ನೀವು ಕೂಡ ಅದನ್ನು ಟ್ರೈ ಮಾಡಿ. ಯಾರೆಲ್ಲ ವೆಯ್ಟ್ ಲಾಸ್ಗೆ ಟ್ರೈ ಮಾಡ್ತಾ ಇದ್ದೀರೋ ಅವರೆಲ್ಲನೂ ಈ ರೆಸಿಪಿಗಳನ್ನ, ನಾನು ತೋರಿಸುವಂಥ ವೆಯ್ಟ್ ಲಾಸ್ ರೆಸಿಪೀಸ್ನ ತೊಗೊಂಡ್ರೆ 100% ವೆಯ್ಟ್ ಲಾಸ್ ಆಗುತ್ತೆ. ಯಾಕಂದರೆ ನಾನು ಕೂಡ ಮೊದಲು ತುಂಬಾ ದಪ್ಪ ಆಗಿಬಿಟ್ಟಿದ್ದೆ. ಆವಾಗ ನಾನು ಈ ಥರ ರೆಸಿಪೀಸ್ಗಳನ್ನ ಮನೇಲಿ ಮಾಡಿಕೊಂಡು ತೊಗೊಂಡು ಮತ್ತೆ ಸಣ್ಣ ಆಗಿದ್ದೆ. ಈಗ ಸ್ವಲ್ಪ ಜಂಕ್ ಫುಡ್ಗಳೆಲ್ಲ ಜಾಸ್ತಿ ತೊಗೊಳ್ತಾ ಇದ್ದೀನಿ. ಹಾಗಾಗಿ ಮತ್ತೆ ವೆಯ್ಟ್ ಗೇನ್ ಆಗ್ತಾ ಇದೆ. ನಾನು ಕೂಡ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ. ಇನ್ನು ಇವಳು ಬೋಟಿನ ನೋಡಿ ಯಾವ ಥರ ತಿಂತಾ ಇದ್ದಾಳೆ. ಬೋಟಿ ಒಳಗಡೆ ಅನ್ನ ಎಲ್ಲ ಹಾಕ್ಬಿಟ್ಟು ಅದನ್ನು ತಿನ್ನೋದ್ರಿಂದ ಒಳ್ಳೆ ಟೇಸ್ಟ್ ಸಿಗುತ್ತಂತೆ ಅವಳಿಗೆ. ಪಾನಿಪುರಿ ತಿನ್ನೋ ಫೀಲ್ ಆಗುತ್ತೆ ನನಗೆ ಅಂದ್ಬಿಟ್ಟು ಅವಳು ಅದಕ್ಕೆ ಯಾವಾಗಲೂ ಬೋಟಿ ಅಂತ ಕೇಳ್ತಿರ್ತಾಳೆ. ಆಲ್ಮೋಸ್ಟ್ ನಮ್ಮ ಮನೇಲಿ ಬೇಳೆ ಸಾರು ಅಥವಾ ಈ ಥರ ಮೊಸೊಪ್ಪು ಸಾರು ಏನಾದರೂ ಮಾಡಿದ್ರೆ ಅವಾಗೆಲ್ಲ ಅವಳು ಬೋಟಿ ಕೇಳ್ತಿರ್ತಾಳೆ. ಆ ಅನ್ನನ ಆ ಬೋಟಿದು ಹೋಲೊಳಗಡೆ ಹಾಕ್ಬಿಟ್ಟು ಅದನ್ನು ಕಚ್ಕೊಂಡು ತಿಂದಾಗ ಸಾಫ್ಟಾಗೂ ಇರುತ್ತೆ, ತಿನ್ನೋಕ್ಕೂ ಈಸಿ, ಮತ್ತು ಒಳ್ಳೆ ಟೇಸ್ಟ್ ಕೂಡ ಸಿಗುತ್ತೆ ಅಂತ ಅವಳು ಬೋಟಿನ ಆಸೆ ಪಡ್ತಾ ಇರ್ತಾಳೆ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಅವಳು ಕೂಡ ಓದೋಕ್ಕೆ ಕೂತ್ಕೊಂಡ್ಳು. ಮಂಡೇ ಎಕ್ಸಾಮ್ ಇತ್ತಲ್ಲ, ಸ್ವಲ್ಪ ಹಿಂದಿ ಬ್ಯಾಲೆನ್ಸ್ ಇತ್ತು ಓದೋದು. ಹಾಗಾಗಿ ಹಿಂದಿನ ಓದ್ಕೊಳ್ತಾ ಪ್ರಾಕ್ಟೀಸ್ ಮಾಡ್ತಾ ಕೂತಿದ್ಲು. ಹಾಗೆ ಬೆಳಗ್ಗೆನೇ ಸ್ವಲ್ಪ ನಾನು ಕೂಡ ಬಟ್ಟೆಗಳನ್ನೆಲ್ಲ ಒಗೆದಾಕಿದ್ದೆ. ಬಿಸಿಲಿಗೆ 1 hourಗೆಲ್ಲ ಒಣಗಿಬಿಡುತ್ತೆ ಬಟ್ಟೆಗಳು. ಅಷ್ಟು ಬೇಗ ಎತ್ಕೊಂಡ್ರೂ ಕೂಡ ಮನೆಯದು ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ಲ, ಅದರದ್ದು ಧೂಳೆಲ್ಲ ಗಾಳಿಗೆ ಬಂದು ಬಟ್ಟೆ ಮೇಲೆ ಕೂತ್ಕೊಬಿಟ್ಟಿದೆ. 1 hour 1.5 hourಲ್ಲೇ ಬಟ್ಟೆ ಒಣಗಿಬಿಡುತ್ತೆ ಮಿಷಿನಲ್ಲಿ ಹಾಕೋದ್ರಿಂದ. ಅದರಲ್ಲೇ ಆಲ್ಮೋಸ್ಟ್ ಡ್ರೈ ಆಗಿರುತ್ತಲ್ವ. ಈಗಿನ ಬಿಸಿಲಿಗೆ 1 hour ಸಾಕಾಗ್ಬಿಡುತ್ತೆ ಒಣಗ್ಕೊಳ್ಳೋಕ್ಕೆ.
ಅಷ್ಟರಲ್ಲಿ ಬೇಗ ಎತ್ಕೊಂಡ್ರೂ ಕೂಡ ಆಗಲೇ ಧೂಳೆಲ್ಲ ಕೂತ್ಕೊಬಿಟ್ಟಿತ್ತು. ಹಾಗೆ ಅದನ್ನೆಲ್ಲ ಒದರಿ ಎತ್ಕೊಳ್ತಾ ಇದ್ದೆ. ಇನ್ನು ಮೇಲ್ಗಡೆ ಕೂಡ ಇದೆ ಟೆರೆಸ್ ಮೇಲೆ ಕಂಬಿ. ನಾನು ಅಷ್ಟು ಮೇಲೆ ಎಲ್ಲ ಹೋಗಿ ಒಣಗಾಕಕ್ಕೆ ಹೋಗಲ್ಲ. ನಾನು ಯಾವಾಗಲೂ ಕೆಳಗಡೆನೇ ಹಾಕ್ಕೊಂಡ್ಬಿಡ್ತೀನಿ, ಮನೆ ಎದುರುಗಡೆನೇ. ಯಾವತ್ತು ಬಟ್ಟೆಗಳನ್ನ ಎತ್ಕೊಂಡು 2 ಫ್ಲೋರ್ ಎಕ್ಕಿ ಯಾರಪ್ಪ ಹೋಗ್ತಾರೆ ಅಂದ್ಬಿಟ್ಟು, ಅದರಲ್ಲದೆ ಬೇರೆ ಅಕ್ಕಪಕ್ಕದ ಮನೆಯವರು ಕೂಡ ಅಲ್ಲಿ ಒಣಗಾಕೊಂಡಿರ್ತಾರೆ. ಇನ್ನು ಅವ್ರ ಜೊತೆ ಎಲ್ಲ ಹಾಕಿದ್ರೆ ನನಗೇನು ಅಷ್ಟು ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನು ಮನೆ ಹತ್ರನೇ ಒಣಗಾಕೊಂಡ್ಬಿಡ್ತೀನಿ. ಅಲ್ಲಿ ಕೂಡ ಬಿಸಿಲು ಬೀಳುತ್ತೆ, ಆರಾಮಾಗಿ ಬಟ್ಟೆಗಳೆಲ್ಲ ಚೆನ್ನಾಗಿ ಗರಿಗರಿಯಾಗಿ ಒಣಗ್ಕೊಂಬಿಡುತ್ತೆ. ಬಟ್ ಏನಪ್ಪ ಅಂದರೆ ಧೂಳ್ದೊಂದೇ ಪ್ರಾಬ್ಲಮ್ಮು. ಕನ್ಸ್ಟ್ರಕ್ಷನ್ ಮುಗಿದ ಮೇಲೆ ಆಲ್ಮೋಸ್ಟ್ ಸರಿ ಹೋಗುತ್ತೆ, ಅಲ್ಲಿವರೆಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇನ್ನು ಬಟ್ಟೆಗಳನ್ನೆಲ್ಲ ನಾನು ಮಡಚಿ ಎಲ್ಲ ಅದರ ಜಾಗಕ್ಕೆ ಇಟ್ಕೊಂಡು, ಇನ್ನು ರುಚಿಮಾ ಸ್ವಲ್ಪ ಪಾಯಸ ಮಾಡಿ ಅಮ್ಮ ವುಮೆನ್ಸ್ ಡೇ ಸ್ಪೆಷಲ್ ಏನಿಲ್ವಾ ಅಂತ ಕೇಳ್ತಿದ್ಲು. ಹಾಗಾಗಿ ಅವಳಿಗೋಸ್ಕರ ಸ್ವಲ್ಪ ಪಾಯಸ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಹೆಚ್ಚೇನು ಮಾಡ್ಕೊಂಡಿಲ್ಲ, ನಮ್ಮ ಮನೇಲಿ ಯಾರೂ ಜಾಸ್ತಿ ಪಾಯಸ ತಿನ್ನಲ್ಲ, ಹಾಗಾಗಿ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆಯಲ್ಲಿ ರವೆನ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಉಪಯೋಗಿಸ್ಕೊಂಡು ಮಾಡೋಣ ಅಂದ್ಬಿಟ್ಟು ಮಾಮೂಲಿ ಬೆಲ್ಲನ ಹಾಕ್ಕೊಳ್ತಾ ಇಲ್ಲ, ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಇವತ್ತು ಪಾಯಸನ ಮಾಡ್ಕೊಳ್ತಾ ಇದ್ದೀನಿ. ರವೆನ ಡ್ರೈ ರೋಸ್ಟ್ ಮಾಡ್ಕೊಂಡು ಎತ್ತಿಟ್ಕೊಂಡು, ಇನ್ನು 2 ಚಮಚದಷ್ಟು ನಾನು ತುಪ್ಪ ಹಾಕ್ಕೊಂಡು, ಅದಕ್ಕೆ ಇವಾಗ ಸ್ವಲ್ಪ ಗೋಡಂಬಿ ದ್ರಾಕ್ಷಿಯನ್ನು ಕೂಡ ಅದರಲ್ಲೇ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ ಅದರಲ್ಲಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಕೊಂಡು ಮಾಡ್ಕೊಳ್ಬೇಕು. ನಾನು ತುಂಬಾ ಏನು ರೋಸ್ಟ್ ಮಾಡ್ಕೊಳ್ತಾ ಇಲ್ಲ. ದ್ರಾಕ್ಷಿ ಎಲ್ಲ ದಪ್ಪಗಾಗೋದು ಅಷ್ಟೊಂದು ನಮಗೆ ಇಷ್ಟ ಆಗಲ್ಲ, ಹಾಗಾಗಿ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇದನ್ನೆಲ್ಲ ಹಾಗೆ ರೋಸ್ಟ್ ಆದಮೇಲೆ ಒಂದು ಪ್ಲೇಟ್ಗೆ ಅದನ್ನೆಲ್ಲ ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಅದನ್ನೆಲ್ಲ ತೆಗೆದಿಟ್ಕೊಂಡಿದ್ದಾದಮೇಲೆ ಅದೇ ಬಾಣಲಿಗೆ ನಾನಿಲ್ಲಿ ಶಾವಿಗೆನ ಕೂಡ ಹಾಕ್ಕೊಂಡು, ಅದೇ ಬಾಣಲೆಯಲ್ಲೇ ಇದನ್ನು ಕೂಡ ಶಾವಿಗೆನ ಕೂಡ ಸ್ವಲ್ಪ ರೆಡ್ ಆಗೋ ಹಾಗೆ ರೋಸ್ಟ್ ಮಾಡ್ಕೊಳ್ಬೇಕು. ಇದನ್ನು ಕೂಡ ಮಾಮೂಲಿ ಬೆಲ್ಲದಲ್ಲಿ ಕೂಡ ಶುಗರ್ ಮಿಕ್ಸ್ ಆಗಿರುತ್ತೆ ಅಂತ ಹೇಳ್ತಿರ್ತಾರೆ, ಹಾಗಾಗಿ ನಮ್ಮ ಮನೆಯಲ್ಲಿ ನಾನು ಮಾಮೂಲಿ ಬೆಲ್ಲನ ತರ್ಸಕ್ಕೆ ಹೋಗಲ್ಲ. ನಾನು ಯಾವಾಗಲೂ ಆರ್ಗ್ಯಾನಿಕ್ ಬೆಲ್ಲನೇ ತರಿಸ್ಕೊಳ್ತೀನಿ. ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ, ಮತ್ತು ಶುಗರೆಲ್ಲ ಅದರಲ್ಲಿ ಆ್ಯಡ್ ಏನು ಆಗಿರೋದಿಲ್ಲ. ಸಕ್ಕರೆನೂ ಕೂಡ ನಮಗೆ ಒಳ್ಳೆಯದಲ್ಲ, ಹಾಗಾಗಿ ನಾನು ಹೆಚ್ಚು ಬೆಲ್ಲನೇ ಕಾಫಿ ಟೀಗೆ ಕೂಡ ಉಪಯೋಗಿಸ್ಕೊಳ್ತಾ ಇರ್ತೀನಿ. ಮೊದಲೆಲ್ಲ ಸಕ್ಕರೆನೇ ಜಾಸ್ತಿ ಯೂಸ್ ಮಾಡ್ತಿದ್ದೆ, ಇವಾಗೆಲ್ಲ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಎಲ್ಲ ಜಾಸ್ತಿ ಆದಮೇಲೆ ಸ್ವಲ್ಪ ಬೆಲ್ಲಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಇನ್ನು ಮೊದಲನೇದಾಗಿ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅಷ್ಟೇ ಮಾಮೂಲಿ ಬೆಲ್ಲ ಹಾಕ್ಕೊಂಡು, ಇನ್ನು ಉಳಿದಿದ್ದೆಲ್ಲ ನಾನು ಆರ್ಗ್ಯಾನಿಕ್ ಬೆಲ್ಲನೇ ಹಾಕ್ಕೊಂಡಿದ್ದೀನಿ. ಅದು ಕರಗೋ ಅಷ್ಟರಲ್ಲಿ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ, 1 ಕಪ್ಪು ಬೆಲ್ಲ ಎಷ್ಟು ತೊಗೊಂಡಿದ್ನೋ ಅಷ್ಟೇ ಪ್ರಮಾಣದಲ್ಲಿ 1 ಕಪ್ ಕಾಯಿನ ಕೂಡ ತೊಗೊಂಡು, ಅದಕ್ಕೆ ಸ್ವಲ್ಪ ಗಸಗಸೆ ಮತ್ತು ಏಲಕ್ಕಿ ಕಾಯಿನ ಹಾಕ್ಕೊಂಡು, ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಆಗೋ ಹಾಗೆ ರುಬ್ಕೊಳ್ಬೇಕು. ರುಬ್ಕೊಂಡಿದ್ದಾದ ನಂತರ ಇದನ್ನು ನಾವು ಬೆಲ್ಲ ಕರ್ಗಕ್ಕೆ ಇಟ್ಕೊಂಡಿದ್ವಲ್ಲ, ಆ ಬೆಲ್ಲದೊಳಗಡೆ ಸೇರಿಸ್ಕೊಳ್ಬಿಡ್ಬೇಕು. ನೋಡಿ, ಬೆಲ್ಲ ಕೂಡ ಕರಗಿದೆ ನೀರಲ್ಲಿ. ಬೆಲ್ಲನ ಪಾಕ ಬರೆಸ್ಕೊಳ್ಳೋಕ್ಕೂ ಏನು ಹೋಗಬಾರ್ದು, ಜಸ್ಟ್ ಕರಗಿದ್ರೆ ಸಾಕಾಗತ್ತೆ. ಬೆಲ್ಲ ಕರಗಿದಾದ ನಂತರ ರುಬ್ಕೊಂಡಿರ್ತಕ್ಕಂಥ ಕಾಯಿನೆಲ್ಲ ನಾನು ಆ ಬೆಲ್ಲದ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡಿದ್ದಾದ ನಂತರ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಾಯೆಲ್ಲ ರುಬ್ಬಿ ಹಾಕಿದ ಮೇಲೆ ಆ ಪಾತ್ರೆ ಸ್ವಲ್ಪ ಚಿಕ್ಕದು ಅನ್ನಿಸ್ತು, ಹಾಗಾಗಿ ನಾನು ಅದನ್ನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಬೆಲ್ಲ ಕರಗಿದ ನಂತರ ನಾವು ಕಾಯಿ ಏನು ಹಾಕ್ಕೊಂಡಿದ್ವಲ್ಲ, ಅದು ಚೆನ್ನಾಗಿ ಮಳ್ಳಿ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಅದು ಮಳ್ಳಿದಾದ ನಂತರ ನಾನಿವಾಗ ಹುರಿದಿಟ್ಕೊಂಡಿರ್ತಕ್ಕಂಥ ರವೆನ ಮೊದಲಿಗೆ ಸೇರಿಸ್ಕೊಂಡು, ಅದು ಒಂದು ಗಂಟಿಲ್ದ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಗಂಟಾಗ್ಬಿಟ್ರೆ ಚೆನ್ನಾಗಿರೋದಿಲ್ಲ, ಹಾಗಾಗಿ ಮೊದಲನೇದಾಗಿ ರವೆನ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಮಿಕ್ಸ್ ಆದ ನಂತರ ನಾನಿಲ್ಲಿ ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ. ಶಾವಿಗೆ ಹಾಕ್ಕೊಂಡಿದ್ದಾದ ನಂತರ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಬೇಕು. ಇದು ಚೆನ್ನಾಗಿ ಕುದ್ದು ಶಾವಿಗೆ ಎಲ್ಲ ಬೆಂದಾಗಿದ ತಕ್ಷಣ ಒಳ್ಳೆ ಪಾಯಸ ರೆಡಿ ಆಗಿಬಿಡುತ್ತೆ. ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಇದ್ದರೂ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ.
ಎಲ್ಲ ಕುದ್ದಿ ಆದ ನಂತರ ಲಾಸ್ಟಲ್ಲಿ ನಾನು ಮೊದಲೇ ಕರೆದಿಟ್ಕೊಂಡಿರ್ತಕ್ಕಂಥ ಗೋಡಂಬಿ ದ್ರಾಕ್ಷಿನ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪಾಯಸನ ಗಟ್ಟಿಯಾಗಿ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ತೆಳ್ಳಗಿದ್ರೆ ನನಗೆ ನಮ್ಮ ಮನೇಲಿ ಅಷ್ಟು ಇಷ್ಟ ಆಗಲ್ಲ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗ್. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕೀಪ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.